ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮೋತ್ಸವದ ಅಂಗವಾಗಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿ ಏರ್ಪಡಿಸಿರ್ತಕ್ಕಂಥ ಕುಸ್ತಿ ಪಂದ್ಯಾವಳಿ ಮತ್ತು ವಾಲಿಬಾಲ್ ಪಂದ್ಯಾವಳಿ, ಆಮೇಲೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ. ಇದು ಎಲ್ಲರಿಗೂ ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆ ಇದನ್ನು ಅಳವಡಿಸ್ಕೋಬೇಕು ಮತ್ತು ಅಂಬೇಡ್ಕರ್ದು ಏನು ವಿಚಾರಧಾರೆಗಳಿದ್ದಾವೆ ಅದನ್ನು ಅವರು ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. ಇಂತಹ ವಿಚಾರಗಳು ಮತ್ತೆ ಮತ್ತೆ ಮಾಡಿ ಅದನ್ನು ಎಲ್ಲರೂ ಅರಿತುಕೊಳ್ಳೋ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಪರಮ ಪೂಜ್ಯ ಲೋಕಸಭಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯ ಉತ್ಸವವನ್ನು ದಿನಾಂಕ 10/4/2024ರಿಂದ 14/4/2024ರವರೆಗೆ ಕಲಬುರಗಿಯ ಹಬ್ಬದ ವಾತಾವರಣದಲ್ಲಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಕಲಬುರಗಿ ನಗರ ಕರ್ನಾಟಕದಲ್ಲಿ ಅತಿ ಎತ್ತರಕ್ಕೆ ಬಾಬಾ ಸಾಹೇಬರ ಒಂದು ಜಯಂತಿ ಅತಿ ಉತ್ತಮವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದರೆ ಕಲಬುರಗಿ ನಾಡು ಹಬ್ಬದ ವಾತಾವರಣವಾಗಿರುತ್ತೆ. ಅದಕ್ಕಾಗಿ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ವಾಲಿಬಾಲ್ ಪಂದ್ಯಾವಳಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎರಡನೇ ದಿವಸ 12ನೇ ತಾರೀಕಿನಂದು ನೃತ್ಯ ಕಾರ್ಯಕ್ರಮ ಹಾಗೂ ಕುಸ್ತಿ ಪಂದ್ಯಾವಳಿಗಳು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕಬಡ್ಡಿ ಪಂದ್ಯಾವಳಿಗಳು ಹಮ್ಮಿಕೊಂಡಿದ್ದೀವಿ. ಇಂಥ ಒಂದು ಕ್ರೀಡಾ ಉತ್ಸವ ಹಾಗೂ ಕಲ್ಚರಲ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಉತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ, ನಾಡಿನ ಜನತೆಗೆ ಸಮಾನವಾದ ಹಕ್ಕನ್ನು ಕೊಟ್ಟು ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಜಾತಿ ಭೇದ ಇಲ್ಲದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸುವಂತ. ಯಾಕಂತಂದ್ರೆ ಇದರಲ್ಲಿ ಯಾವುದೇ ಜಾತಿ ಭೇದ ಮತ ಪಂಥ ಯಾವುದೂ ಬರೋದಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಯಾವುದೇ ಒಂದೇ ಜಾತಿಗೆ ಸೀಮಿತರಲ್ಲ, ಎಲ್ಲಾ ನರನಾಡಿಗಳಿಗೆ ಇದ್ದಾರಂತ ಹೇಳಿ ನಾನು ಇವತ್ತಿನ ದಿವಸ ಎಲ್ಲರಿಗೂ ನನ್ನ ಕಲಬುರಗಿ ಜನತೆಗೆ ಇನ್ನೂ ಹೆಚ್ಚಿನ ಜನ, ಇನ್ನೂ 2 ದಿವಸ ಕಾರ್ಯಕ್ರಮ ಇದ್ದಾವೆ, ಹೆಚ್ಚಿನ ಜನ ಬಂದು ಈ ಜಗತ್ವೃತ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾಳೆ ನಡೆಯುವ ಸಂಗೀತ ಕಾರ್ಯಕ್ರಮಗಳು, ಕ್ರಾಂತಿ ಗೀತೆಗಳು ಹಾಗೂ ನಾಡ್ದವರ ಅನುರಾಗ್ ನಾಗ್ಪುರ್ ಗಾಯಕರು ಬರ್ತಾರೆ. ಅದ್ರ ಜೊತೆಗೆ ಜೋಗಿಂದ್ರ ಕಾವಾಡೆ ಅವರು ಕ್ರಾಂತಿಯ ಭಾಷಣವನ್ನು ಮಾಡಲಿಕ್ಕೆ ಕಲಬುರಗಿಗೆ ಆಗಮಿಸ್ತಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಯಾರು ತಪ್ಪದೆ ಮರೆಯಕ್ಕೆ ಹೋಗಬಾರ್ದು. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅತಿ ಹೆಚ್ಚಿನ ಇದರಲ್ಲಿ ಆಚರಿಸಬೇಕಾಗಿ ಎಲ್ಲರಿಗೂ ನಾನು ಹೇಳಿ ಬಂದೆ. ಅದೇ ರೀತಿ 10ನೇ ಮತ್ತು PUC ಸೆಕೆಂಡ್ ಇಯರ್ ಓದ್ತಕ್ಕಂಥ ಮಕ್ಕಳಿಗೆ ನಾವು ಗುರುತಿಸಿ ಅವರನ್ನ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಕಲಬುರಗಿ ನಗರದ ಏನು ಹಿರಿಯರಾಗ್ತಕ್ಕಂಥ ಏನು ಸಾಧನೆಗಳು ಮಾಡಿದ್ದಾರೆ, ಅವರು ನೌಕರಿ ವೃತ್ತದಲ್ಲಿ ಕೆಲಸಗಳನ್ನು ಮಾಡಿ ಒಳ್ಳೆ ರೀತಿಯಿಂದ 30-60 ವರ್ಷಗಳ ಕಾಲ ಅವರು ಜೀವನವನ್ನು ನೌಕರಿ ಮಾಡಿ ಅವ್ರ ಸಾಧನೆಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ನಾವು 60 ಜನರನ್ನ ಸನ್ಮಾನಿಸ್ತಾ ಇದ್ದೀವಿ. ಇದು ಒಂದು ಈ ವರ್ಷದ 2024ನೇ ಸಾಲಿನ ರಾಜು ಸಂಕ ಅವರ ನೇತೃತ್ವದಲ್ಲಿ ಈ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಕಲಬುರಗಿಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಧನ್ಯವಾದ. ಜೈ ಭೀಮ್, ಪ್ರಬುದ್ಧ ಭಾರತ್. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವದ ಅಂಗವಾಗಿ ಕಲಬುರಗಿಯ ನಗರದಲ್ಲಿ ವಿಶೇಷವಾಗಿ ಸ್ಪೋರ್ಟ್ಸ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅದರ ಜೊತೆಲೆ ಸ್ಪೋರ್ಟ್ಸ್ನಲ್ಲಿ ವಿಶೇಷವಾಗಿ ವಾಲಿಬಾಲು, ಆಮೇಲೆ ಕಬಡ್ಡಿ, ಆಮೇಲೆ ಇವತ್ತಿನ ದಿವಸ ಏನದಂದ್ರೆ ಕುಸ್ತಿಪಟುಗಳು ಅನೇಕ ಕಡೆಯಿಂದ ನನಗನ್ಸೋ ಮಟ್ಟಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದರು. ಇವತ್ತು ಆ ಒಂದು ಪ್ರತಿಭೆಗಳು, ಆ ಒಂದು ಆಟಗಳು ನೋಡಿಕೆ ಬಹಳ ಸಂತೋಷ ಆಯ್ತು. ಅದರ ಜೊತೆಲೆ ಇವತ್ತಿನ ದಿವಸ ವಿಶೇಷವಾಗಿ ಮಹಿಳೆಯರಿಗೆ ಒಂದು ನಮ್ಮ ಗುಲ್ಬರ್ಗ ಏನು 133ನೇ ಜಯಂತಿ ಉತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜು ಸಂಕ ಹಾಗೂ ನಮ್ಮ SS ತೌಡೆ ಹಾಗೂ ಮೂಲ್ ಭಾರತಿ ಇನ್ನೂ ಬಹಳಷ್ಟು ಜನರು ಇದ್ದಾರೆ, ಯಾರು ಅನ್ಯತಾ ಭಾವಿಸಬಾರ್ದು. ಅವರೆಲ್ಲರ ಒಂದು ಸಹಕಾರ, ಬಹಳಷ್ಟು ಜನರು ಎಲೆಮರೆ ಕಾಯಿ ಇದ್ದಂಗ ಅವರೆಲ್ಲ ಒಂದು ಸಹಕಾರದಿಂದ ಇವತ್ತಿಲ್ಲಿ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಇವತ್ತು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು,
ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಅದರ ಜೊತೆಲೆ ನಾಳೆ ಜಯಂತಿ ಉತ್ಸವದ ಅಂಗವಾಗಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಆಮೇಲೆ ನಾನಾ ಬಡಾವಣೆಗಳಿಂದ ಮೆರವಣಿಗೆ ಮೂಲಕ ಆಗಮಿಸುತ್ತಿದ್ದಾರೆ. ಎಲ್ಲ ಏನು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಶಾಂತ ರೀತಿಯಿಂದ ನಾಳೆ ಒಂದು ವಿಜೃಂಭಣೆ ಆಗಿರ್ತಕ್ಕಂಥ ಒಂದು ಮೆರವಣಿಗೆ ಮೂಲಕ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಶಾಂತ ರೀತಿಯಿಂದ ಬರ್ಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು. ಎಷ್ಟೋ ಜನ ಅಂತ ಮಕ್ಕಳನ್ನ ಗುರುತಿಸಿ ಈ ಸ್ಟೇಜ್ ಅಲ್ಲಿ ಎಲ್ಲ ದೊಡ್ಡ ಗಣ್ಯ ಮಾನ್ಯರ ಎದುರಿಗೆ ಒಳ್ಳೆ ಒಂದು ಪ್ರೈಸ್ ಪಾರ್ಟಿಸಿಪೇಟ್ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇಷ್ಟೊತ್ತು ನನಗೆ ಒಂದೆರಡು ಸಪ್ರೇಮ್ ಜೈ ಭೀಮ್. ಇವತ್ತಿನ ಒಂದು ಸಂತೋಷದ ಕ್ಷಣ ಇದು. ಈ ತಿಂಗಳು ಏಪ್ರಿಲ್ ತಿಂಗಳೆಂದರೆ ಹಬ್ಬದ ಒಂದು ವಾತಾವರಣ. ಇಡೀ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಲ್ಲಿ ನಡೆಯುವಂತ ಒಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಎಲ್ಲೂ ನೋಡಲು ಸಿಗುವುದಿಲ್ಲ. ಇದು ಒಂಥರ ಹಬ್ಬದ ಸಂಭ್ರಮ. ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಈ ಬಾಬಾ ಸಾಹೇಬ್ ಅವರ ಜಯಂತಿ ಅಂದ್ರೆ. 133ನೇ ಜಯಂತ್ಯೋತ್ಸವದ ರಚನಾ ಸಮಿತಿಗೆ, ಕಾರ್ಯಕ್ರಮದ ಸಮಿತಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಸತತ 4-5 ದಿನಗಳಿಂದ ವಿವಿಧ ಕಾರ್ಯಕ್ರಮಗಳು, ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನೀವು ಕೈಗೊಂಡು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀರಾ. ಇದು ನೋಡಿ ತುಂಬಾ ಖುಷಿಯಾಗುತ್ತದೆ. ಮತ್ತೆ ಕಲಬುರಗಿ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ. ಬಾಬಾ ಸಾಹೇಬರ ಒಂದು ಜಯಂತ್ಯೋತ್ಸವ ಅಂದ್ರೆ ಇಡೀ ಕರ್ನಾಟಕವೇ ಕಲಬುರಗಿಯತ್ತ ಗಮನ ಕೊಟ್ಟು ನೋಡುತ್ತದೆ. ಏನೇನ್ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಕಲಬುರಗಿಯಲ್ಲಿ, ಯಾವ ರೀತಿ ಜಯಂತ್ಯೋತ್ಸವ ಮಾಡುತ್ತಾರೆ. ಈ ಜಯಂತ್ಯೋತ್ಸವದ ಒಂದು ಮಾದರಿನೇ ಅನ್ಕೋಬೇಕು. ಇಲ್ಲಿ ಮಾಡುವಂತ ಒಂದು ಸಂಭ್ರಮ ಎಲ್ಲೂ ನೋಡಕ್ ಸಿಗೋದಿಲ್ಲ. ನನಗೆ ತುಂಬಾ ಖುಷಿ ಅನಿಸುತ್ತದೆ. ಈ ಕಲಬುರಗಿಯಲ್ಲಿ ವಿಶೇಷವಾಗಿ ಈ ಜಗತ್ ವೃತ್ತದಲ್ಲಿ ಬಾಬಾ ಸಾಹೇಬರ ಜಯಂತ್ಯೋತ್ಸವದ ಒಂದು ಆಚರಣೆ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡುತ್ತಾರೆ. ಇದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು, ಹೆಮ್ಮೆಯಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಬೇಕು. ರಾಜ್ಯದ ಎಲ್ಲಾ ಮೂಲೆಯಲ್ಲಿರುವಂತ ಕ್ರೀಡಾಪಟುಗಳಿಗೆ ಒಂದು ಮುಕ್ತ ಅವಕಾಶ ಇದೆ. ನೀವು ರಾಷ್ಟ್ರ ಮಟ್ಟದವರೆಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗೋದಕ್ಕೆ ಒಂದು ವೇದಿಕೆ ಇದೆ. ಒಳ್ಳೆ ವೇದಿಕೆ ಕಲ್ಪಿಸಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಅತ್ಯುತ್ತಮ ನೃತ್ಯ ಪ್ರದರ್ಶನ ಮಾಡಿದ್ರು. ಅದೇ ರೀತಿ ನಮ್ಮ ಯುವತಿಯರು ಕೂಡ ಯಾವುದೇ ರೀತಿ ಕಮ್ಮಿ ಇಲ್ಲ ಅನ್ಕೊಂಡು ಒಳ್ಳೆ ರೀತಿಯಿಂದ ನೃತ್ಯ ಪ್ರದರ್ಶನ ಮಾಡಿದ್ರು. ಬೇರೆ ಬೇರೆ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬಂದ್ರು. ಅವರಿಗೆ ಶಶಿಕಲಾ ಮೇಡಮ್ ತುಂಬಾ ಒಂಥರ ರೋಲ್ ಮಾಡಲ್. ಇವರು ಮಕ್ಕಳಿಗೆ ಹುರಿದುಂಬಿಸಿ ಆಟ ಆಡಿಸಿದ್ರು. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತವ್ರಿಗೆ ನಾವು ಸಹಕಾರ ಮಾಡಿ ಅವರಿಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದೀವಿ. ಈ ಜಯಂತ್ಯೋತ್ಸವ ಈ ವಿಜೃಂಭಣೆಯಿಂದ ಮಾಡುತ್ತಿರುವುದು ಅತಿ ಸಂತೋಷ. ನಾವೆಲ್ಲರೂ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ನಾವೆಲ್ಲರೂ ಯಾರಿಗಿಂತಲೂ ಕಮ್ಮಿ ಇಲ್ಲ. ಬಾಬಾ ಸಾಹೇಬರ ಒಂದು ಸಂವಿಧಾನದ ದಾರಿಯಲ್ಲಿ ನಾವು ಹೋಗ್ತಿರುತ್ತೀವಿ. ನಮ್ಗೆಲ್ಲಾ ರೀತಿಯ ಅವಕಾಶಗಳು ಇದಾವೆ. ಆ ಅವಕಾಶಗಳನ್ನ ನಾವು ಬಳಕೆ ಮಾಡ್ಕೋಬೇಕು. ಮೊದಲನೇದಾಗಿ ಶಿಕ್ಷಣದ ಕಡೆ ಗಮನ ಕೊಡಬೇಕು. ನಾವು ವಿದ್ಯಾವಂತರಾದಾಗ ಮಾತ್ರ ನಮ್ಮ ಹೋರಾಟಕ್ಕಾಗಿ ಹೋರಾಡಲು ನಮಗೆ ಧೈರ್ಯ ಶಕ್ತಿ ಬರುತ್ತದೆ. ಯಾಕೆಂದ್ರೆ ವಿದ್ಯೆ ಇಲ್ಲದೆ ಏನು ಸಾಧನೆ ಮಾಡ್ಲಕ್ಕಾಗಲ್ಲ. ವಿದ್ಯೆಯಿಂದ ಮಾತ್ರ ನಮಗೆ ಕರಲ್ಲಿ ಮನವಿ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಎಲ್ಲಾ ಕಡೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು. ಮುಂದೆ ಒಳ್ಳೆ ಒಳ್ಳೆ ಒಂದು ಉನ್ನತ ಹುದ್ದೆಗೆ ಹೋಗಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಇದು ನಮ್ಮ ಒಂದು ಕುಟುಂಬ, ನಮ್ಮ ಕುಟುಂಬದ ಹಬ್ಬ. ಇಡೀ ದೇಶ, ಇಡೀ ವಿಶ್ವವೇ ಆಚರಣೆ ಮಾಡುವಂತ ಒಂದು ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ. ಇದಕ್ಕೂ ಕೂಡ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನಮ್ಮ ಕಲಬುರಗಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಪ್ರತಿಯೊಬ್ಬರು ಪಾಲ್ಗೊಳ್ಳಿ ಅಂತ ಹೇಳುತ್ತಾ ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ಹಲವಾರು ಅದರಲ್ಲಿ ಸಂಗೀತ ಕಾರ್ಯಕ್ರಮ, ಸ್ಪೋರ್ಟ್ಸ್ ಈ ರೀತಿ ಹಾಕೊಂಡು ಕಳಿಕ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತರುವಂತ ಕಾರ್ಯಕ್ರಮ ಮಾಡಿದ್ದಾರೆ ತವಡೆ ಸರ್ ಅವರು. ಅದಕ್ಕಾಗಿ ನಾನು ಮೊದಲನೇದಾಗಿ ಇಡೀ ಇವು ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಾಳಿನ ಏನಪ್ಪ ಅಂದ್ರೆ ಕೆಲವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಇದ್ದಾವೆ. ನಾವೆಲ್ಲರೂ ಭಾಗವಹಿಸೋಣ. ಈ ಜಯಂತಿಯನ್ನು
ಅದೇನಪ್ಪ ಅಂದ್ರೆ ಸಕ್ಸಸ್ಫುಲ್ ಆಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲೇ ಒಂದು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮುಗಿಸ್ತೇನೆ. ಜೈ ಭೀಮ್.